ಕೈಯಲ್ಲಿ ಇನ್ಕಮ್ ಇದ್ದರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತೆ. ಎಷ್ಟು ಸತ್ಯವಾದ ಮಾತಲ್ವಾ ಈ ಮಾತು. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಒರೆಸಿ ನಾನಿಲ್ಲಿ ಟಿಫನ್ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೆ. ಸೊ ನಾನಿವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಸೊ ಯಾರಿಗೆಲ್ಲ ಟೊಮೆಟೊ ಬಾತ್ ಅಂದರೆ ಇಷ್ಟ, ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಪಲಾವ್ಗಿಂತ ನನಗೆ ಟೊಮೆಟೊ ಬಾತೇ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಹಸ್ಬೆಂಡ್ಗೂ ಕೂಡ ಸ್ಟೋರ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ನಾನಿಲ್ಲಿ ಅವ್ರಿಗೆ ಬೇಗ ಟೊಮೆಟೊ ಬಾತನ್ನ ಹಾಕ್ಕೊಟ್ಟೆ. ಅವರು ಕೂಡ ತಿಂದ್ಬಿಟ್ಟು ಆಫೀಸ್ ಕಡೆ ಹೊರಟರು. ನನ್ನ ಮಗಳಿಗೆ ಲಾಸ್ಟ್ ಎಕ್ಸಾಮ್ ಇತ್ತು ಅಂತೇಳ್ಬಿಟ್ಟು ಅವಳು 11 o'clockಗೆಲ್ಲ ಬಂದುಬಿಟ್ಲು. ಅವಳಿಗೂ ಕೂಡ ತಿನ್ನಿಸ್ಬಿಟ್ಟೆ ಕಳಿಸಿದೆ. ನೆಕ್ಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಮಾಡಿಕೊಂಡೆ. ಸೊ ಏನು ಗೊತ್ತಾ, ಬೆಳಗ್ಗೆ ಹೊತ್ತು ಟೈಮ್ ಒಳಗೆ ಕುದುರೆ ಥರ ಓಡ್ತಾ ಇರುತ್ತೆ. ನನಗಂತೂ ಟೈಮ್ ಆಗೋದೇ ಗೊತ್ತಾಗಲ್ಲ, ಮಾರ್ನಿಂಗ್ ಟೈಮು. ನೆಕ್ಸ್ಟು ಆಫೀಸಲ್ಲಿ ಒಂದು ಆ್ಯಪಲ್ ತೊಗೊಂಡೋಗಿ ಅಂತೇಳಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂದು, ಸೊ ನೆಕ್ಸ್ಟು ಅಲ್ಲಿಂದ ಬಂದು ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ನಾನು ವಿಸಿಟ್ ಕೊಟ್ಟಿದ್ದೆ ನಮ್ಮ ಮನೆ ಹತ್ರನೇ ಇರೋವಂಥ ಮಾರಮ್ಮನ ದೇವಸ್ಥಾನಕ್ಕೆ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು. ನೆಕ್ಸ್ಟು ನಮ್ಮ ಆಂಟಿ ಬಂದಿದ್ರು ಅಂತೇಳ್ಬಿಟ್ಟು ಅವ್ರಿಗೊಂದು ದೇವ್ರ ಫೋಟೋ ಬೇಕಾಗಿತ್ತು ಅಂತೇಳಿ ದೇವ್ರ ಫೋಟೋನು ಕೂಡ ತೊಗೊಂಡು ಮನೆ ಕಡೆ ಬಂದ್ವಿ. ಸೊ ಈ ದಿನ ಹೀಗಿತ್ತು. ಆಮೇಲೆ ನನಗಂತೂ ಫೇವ್ರೇಟ್ ಶೋ ಅಂದರೆ ಬಿಗ್ ಬಾಸು. ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ. ಸೊ ನಾಳೆ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬೈ ಬೈ, ಸಿ ಯು.